ವಿರಾಜ್ ಹೀಗೆ ಆಫೀಸಲ್ಲಿ ಆರಾಮಾಗಿ ಕೆಲಸ ಮಾಡೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ವಿರಾಜ್ ಎಷ್ಟೇ ಆದರೂ ನಿನ್ನ ಮೊಮ್ಮಗ ಅಲ್ವಾ, ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳೋನಲ್ಲ. ಮತ್ತೆ ಅಖಾಡ ಕೇಳ್ತಿದ್ದಾನೆ. ಇದು ಹೀಗೆ ಆದರೆ ನಿನ್ನ ಕಣ್ಣಿಗೆ ಮತ್ತೆ ಹೀರೋ ಆಗ್ತಾನೆ. ಹಾಗಬಾರ್ದು, ಅದು ಹಾಗಬಾರ್ದು. ವಿರಾಜ್ಗೆ ಆಫೀಸ್ ಕಡೆ ಬರೋಕ್ಕಾಗದೇ ಇರೋಷ್ಟು ತೊಂದರೆಗಳು ಬರಬೇಕು. ಬೇಡದೇ ಇರೋ ಆಲೋಚನೆಗಳು ತುಂಬಿಕೊಳ್ಬೇಕು. ಹಾಗಾಗಬೇಕು ಅಂದರೆ ನಾನೇ ಏನೋ ಮಾಡಬೇಕು. ಹಲೋ, ನಾಳೆನೇ ಮನೆಗೆ ಬಂದ್ಬಿಡಿ. ಮದುವೆ ವಿಚಾರ ಮನೇಲೇ ಮಾತಾಡೋಣ. ಇದು ನಾನ್ ಕಟ್ಟಿದ ಕೋಟೆ. ಇಲ್ಲಿ ಯಾರು ಯಾವಾಗ ನಗಬೇಕು ಯಾವಾಗ ಅಳ್ಬೇಕು ಅಂತ ಡಿಸೈಡ್ ಮಾಡೋಳು ನಾನೇ. ತಪ್ಸಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ವಿರಾಜಣ್ಣ, ನೀರು. ಪಕ್ಕ ನಿಮ್ಮನ್ನ ಯಾರೋ ನೆನಪು ಮಾಡ್ಕೊಂತವ್ರೆ. ಇವನ್ ಯಾರೋ ನೆನೆಸ್ಕೊತಿದಾರ, ಇಲ್ಲ ಇವನೇ ಯಾರನ್ನೋ ನೆನೆಸ್ಕೊತಿದ್ದಾನ? ಅಭಿ, ಏಯ್, ಏನ್ ಮಕ ನೋಡ್ತಿದ್ಯಾ? ನಿನ್ ಪ್ಲೇಟ್ ಬಂತು ತಾನೆ, ತಿನ್ನು. ಓ, ಯಾವ ಪ್ಲೇಟಲ್ಲಿ ತಿನ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಏ ಇಲ್ಲಪ್ಪ, ನಾನ್ ಫಿಕ್ಸು. ಬಲಗಡೆ ಪ್ಲೇಟ್ ಅಲ್ಲಿ ರೈಸ್ ಜಾಸ್ತಿ ಇದೆ, ಅಷ್ಟಕ್ಕೂ ಕಂಡೂರ್ ತಟ್ಟಲ್ಲಿ ನಾನೇ ತಿನ್ಲಿ. ಯಾಕೆ? ದೃಷ್ಟಿ ಆಗ್ಲಿ ಅಂತನಾ? ಒಬ್ನೇ 2 ಪ್ಲೇಟ್ ಆರ್ಡರ್ ಮಾಡೋದಲ್ದೆ ದೃಷ್ಟಿ ಬಗ್ಗೆ ಮಾತಾಡ್ತಿದ್ಯಾ? ಅಯ್ಯೋ ಸಾರ್, ಇದ್ ನನಗಲ್ಲ. ಮತ್ತೆ ಯಾರಿಗೆ? ನನ್ ಕುಕ್ ತಂಗಿದು. ಅವಳು ಬಂದಿದ್ದಾಳ. ಅವಳು ಮನೆಗೆ ಹೋಗಿ ಬಿರಿಯಾನಿ ಕತೆ ಹೇಳಿದ್ರೆ ನನ್ ಕತೆ ಮುಗೀತು. ಅಯ್ಯೋ ಅಣ್ಣ, ಅವಳ ಹತ್ರ ಸಂಬಂಧ ಇಲ್ದಿರೋ ವಿಷಯಕ್ಕೆ ತಲೆನೇ ಹಾಕಲ್ಲ. ನೀವ್ ಇಲ್ಲಿ ಬಿರಿಯಾನಿ ತಿಂದಿರೋ ವಿಷಯ ಮನೆಗ್ ಮುಟ್ಟಲ್ಲ, ನಾನ್ ಗ್ಯಾರಂಟಿ. ಬೇಕಾದ್ರೆ ಇವ್ರ ತಲೆ ಮೇಲೆ ಆಣೆ. ಕೂತ್ಕೊಳ್ಳ, ನೀನುಂಟು ನಿಮ್ಮ ಅಣ್ಣ ಉಂಟು, ಮಧ್ಯದಲ್ಲಿ ನನ್ನ ಯಾಕೋ ಸಾಯಿಸ್ತೀಯಾ? ಕೂತ್ಕೋ. ಈ ನಾಗರಾಜ್ ಅಣ್ಣ ಬರೀ ಅರ್ಧಂಬರ್ಧ ಅಡ್ರೆಸ್ ಹೇಳಿ ಹೋಗಿದ್ದಾರೆ. ಈಗ ಎಲ್ಲಿ ಹುಡ್ಕೋದು ಇವ್ರನ್ನ? ಸರಿ, ತಿನ್ನಕ್ ಬರೋರ್ಗೆ ಬರ್ಬೇಡ ಅಂತ ಹೇಳ್ಬಾರ್ದು. ಬರ್ಲಿ ಬಿಡು.